ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಐಡಿ ತನಿಖೆಯಲ್ಲಿ ಇದು ಒಂದು ಲೋಪ ಅನ್ನೋದೇ ಈಗ SIT ವರೆಗೂ ಬಂದು ಕೂತಿರುವಂತದ್ದಲ್ವಾ ಸರ್? ಹೌದು ಸರ್. ಈಗ SIT ತನಿಖೆ ರಿಪೋರ್ಟ್ ಬರ್ಲಿ, ಭಯಂಕರ ಇದೆ. ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ಇಟ್ ಈಸ್ ಅ ಜಿನೋಸೈಡ್, ಇಟ್ ಈಸ್ ಅ ಹತ್ಯಾಕಾಂಡ. ಯಾವ ಕೇರಳನೂ ಇಲ್ಲ, ಯಾವ 200 ಕೋಟಿನೂ ಇಲ್ಲ, ಯಾವ ಗಿರೀಶ್ ಮಟ್ಟಣ್ಣೂ ಇರಲಿಲ್ಲ, ಯಾರು ಏನು ತಿಮ್ರೋಡಿನೂ ಇಲ್ಲ, ಯಾರೂ ಇಲ್ಲ. ಸತ್ಯ SIT ಇಂದ ಈಚೆ ಬರುತ್ತೆ ಅಂತ. ಇನ್ ಕೇಸ್ SIT ಯಲ್ಲಿ ಏನಾದ್ರೂ ನಿಮ್ಮ ವಿರುದ್ಧ ಬಂದಲ್ಲಿ ಏನು ಕ್ರಮ, ನಿಮ್ಮ ಮುಂದಿನ ಕ್ರಮ ಕೈಗೊಳ್ಳಿ? ಎಸ್, ವೆರಿ ಗುಡ್, ಕ್ರಮ ಕೈಗೊಳ್ಳಿ. ಬಟ್ ನಾನು ಒಂದ್ ಕೇಳೋದು ಸರ್, ನಂದು ಇದನ್ನು ಡೌಟ್, ನನಗೂ ಸಂಶಯ ಕಾಡ್ತಾ ಇದೆ. ಒಂದು ವೇಳೆ SIT ವರದಿಯಲ್ಲಿ ನಮ್ಮ ವಿರುದ್ಧನೇ ಇತ್ತಂತ ಹೇಳಿದ್ರೆ, ಇವರು ಆಕಾಶದಿಂದ ಧರೆಗಿಳಿದ ದೇವಮಾನವನ ವಿರುದ್ಧ ಏನಾದ್ರೂ ಭಯಂಕರ ಷಡ್ಯಂತ್ರ ಮಾಡಿದ್ದಾರಂದ್ರೆ 3 ತಿಂಗಳಿಂದ ಯಾಕೆ ಮುಚ್ಚಿಟ್ಕೊಂಡಿದ್ದಾರೆ ವರದಿ? ಅದನ್ನ ಸರ್ಕಾರದವರು SIT ಈಗಲ್ಲ, ಮಧ್ಯಂತರ ವರದಿ ಕೊಟ್ಟು 3 ತಿಂಗಳಾಯ್ತು. ಬಹಿರಂಗ ಮಾಡ್ಬೇಕಿತ್ತಲ್ಲ ಅದನ್ನ. ನಮ್ಮ ಮೇಲೆ ಯಾಕಷ್ಟು ಪ್ರೀತಿ ತೋರಿಸ್ತಾ ಇದಾರೆ ಅಂದೆ ಸರ್ಕಾರದವರು. ಸರ್ಕಾರ ರಿಲೀಸ್ ಮಾಡ್ಬೇಕಿತ್ತು. ಚೀಫ್ ಸೆಕ್ರೆಟರಿ ಮುಂದ್ಗಡೆ ಟೇಬಲ್ ಮೇಲಿದೆ, ಚೀಫ್ ಆಫ್ ಪೊಲೀಸ್ ಮಾನ್ಯ ಸಲೀಂ ಸಾಹೇಬ್ರ ಟೇಬಲ್ ಮೇಲಿದೆ, ಮಹಿಳಾ ಆಯೋಗದಲ್ಲಿದೆ. ನಮ್ಮ ಮೇಲೆ ಯಾಕೆ ಇಷ್ಟು ಪ್ರೀತಿ ಕರುಣೆ ತೋರಿಸ್ತಾ ಇದ್ದಾರೆ? ಅಂದ್ರೆ SIT ತನಿಖೆಯ ಅಡಿಯಲ್ಲಿ ಬರುವಂತ ಆ ಲೆಕ್ಕಾಚಾರಗಳು ನಿಮ್ಮ ಸತ್ಯದ ಪರವಾಗಿ ಇರುತ್ತೆ ಅನ್ನುವಂತ ಕಾನ್ಸೆಪ್ಟ್ ಅಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ಖಂಡಿತ. ಆಮೇಲೆ ನಮ್ಮ ಮೇಲೆ ಎನ್ಕ್ವೈರಿ ಮಾಡಿ ಆಲ್ರೆಡಿ JMFC ಕೋರ್ಟಿಗೆ ಕೊಟ್ಬಿಟ್ಟಿದಾರಲ್ಲ, ಅದು ಬಹಿರಂಗನೂ ಆಗಿದೆ. ಮತ್ತೆ ಇವೆಲ್ಲ 200 ಕೋಟಿ ಈ ಮಾತುಕತೆಗಳೆಲ್ಲ ಸುಮ್ಮನೆ ಕಾಲಹರಣಕ್ಕೆ. ಅದು ಈ ಸೀಸನ್ ಬಿಗ್ ಬಾಸ್ಗೆ, ಅದು ಬಿಗ್ ಬಾಸ್ಗೆ ಹೊಸ ಸೀಸನ್ಗೆ ಹೊಸ ಐಟಮ್ ಅನ್ನು ಕರ್ಕೊಂಡ್ ಬರ್ತಾರಲ್ಲ ಕಂಟೆಸ್ಟೆಂಟ್ ಹಂಗೆ ಈ ಸೀಸನ್ಗೆ ಪ್ರಕಾಶ್ ಶೆಟ್ಟಿ, ಮುಂದಿನ ಇದಕ್ಕೆ ಶಿಲ್ಪಾ ಶೆಟ್ಟಿನ ಕರ್ಕೊಂಡ್ ಬರ್ಬೋದು ಅವ್ರ ಸೀಸನ್ಗೆ. ಮಹೇಶ್ ಶೆಟ್ಟರ್ನ್ ಬಿಟ್ರು ಈಗ ಪ್ರಕಾಶ್ ಶೆಟ್ಟರ್ನ ಹಿಡಿದ್ರು. ನೆಕ್ಸ್ಟ್ ಸುನಿಲ್ ಶೆಟ್ಟಿ, ಶಿಲ್ಪಾ ಶೆಟ್ಟಿ, ಇವ್ರಿಗೆ ಒಂಥರ ಬಿಗ್ ಬಾಸ್ ಆಗ್ಬಿಟ್ಟಿದೆ. ಅಷ್ಟ ಹತ್ಯೆಗಳ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಆ ಬುರುಡೆ ಯಾರದು ಸ್ವಾಮಿ ಅಂತ ಕೇಳೋಕ್ ಯಾರು ಇದನ್ ರೆಡಿ ಇಲ್ಲ. ಒಟ್ನಲ್ಲಿ ನಮ್ಮ ಕಡೆಯಿಂದ ಒಂದೇ ಒಂದು, ಈ ಇಷ್ಟು ಅನಾಥ ಹೆಣಗಳು, ಕ್ರೌರ್ಯಕ್ಕೆ ಒಳಗಾದ ಹೆಣಗಳ ರಾಶಿಗಳ ಮೇಲೆ ಇಷ್ಟೊಂದು ನಾಟಕಗಳ ಮಂಡಳಿ ಮಾಡ್ಕೊಂಡು ಕೂತ್ಕೊಂಡಿರುವಂಥವ್ರಿಗೆ ಘೋರ ಶಿಕ್ಷೆ ಆಗಬೇಕು. ಅದು ನ್ಯಾಯಾಲಯದಲ್ಲೇ ಸಾಧ್ಯ. ನಿಮ್ಮ ಹೋರಾಟ ನಿರಂತರವಾಗಿರಲಿ. ಕರ್ನಾಟಕ ನ್ಯೂಸ್ ಬಿಟ್ ಜೊತೆಗಿದೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ. ಅಂದರೆ ಒಂದೊಂದು ಸರಿ ಏನಾಗುತ್ತೆ ಅಂತಂದರೆ, ಇಷ್ಟು ದೊಡ್ಡ ಮಟ್ಟದ ಕ್ರೌರ್ಯ ಅಥವಾ ಅನಾಚಾರಗಳು ನಡೆದಿದೆ ಅನ್ನುವಂಥ ಈ ಪ್ರಕರಣ ಇಷ್ಟು ಮಟ್ಟಕ್ಕೆ ಬಂದು ನಿಂತುಕೊಂಡು ಪ್ರಕರಣಗಳ ಅಡಿಯಲ್ಲಿ ಒಂದು ತನಿಖಾ ಸಂಸ್ಥೆ, ವಿಶೇಷ ತನಿಖಾ ಸಂಸ್ಥೆ ತನಿಖೆ ನಡೆಸಿ ವರದಿಯನ್ನು ತಯಾರು ಮಾಡಿ ಅದನ್ನು ಸಲ್ಲಿಸುವ ಹಂತದಲ್ಲೂ ಕೂಡ ಬೇರೆ ಬೇರೆ ನಾಟಕಗಳು ಎದ್ದೇಳ್ತವೆ ಅಂತಂದರೆ ಈ ಪ್ರಕರಣಕ್ಕೆ ಎಷ್ಟು ಪ್ರಭಾವ ಬೀರೋದು ಸಾಧ್ಯನೋ ಅಷ್ಟು ಪ್ರಭಾವ ಬೀರುವಂಥ ಪ್ರಯತ್ನ ನಡೀತಾ ಇದೆ. ಅದು ಯಾವ ಮಗ್ಗುಲಿಂದ ಬೇಕಾದರೂ ಎದ್ದು ಬರ್ಬೋದು. ಆದರೆ ಸೌಜನ್ಯ ಅಂತ ಅಮಾಯಕ ಹೆಣ್ಣು ಮಕ್ಕಳ ಬಲಿಗಳೇನಾದರೂ ಅಲ್ಲಿ ನಿಜಕ್ಕೂ ನಡೆದಿದ್ದಲ್ಲಿ, ಸೌಜನ್ಯ ಸಾವಂತೂ ಘನಘೋರವಾಗಿ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿಗಳಿದ್ದಾವೆ. ಇದೆಲ್ಲ ಕೋರ್ಟಲ್ಲಿ ನಡೆದು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಮಾತ್ರ ಇವತ್ತು ಯಾರು ಇಲ್ಲ ಅನ್ನುವಂಥದ್ದಕ್ಕೋಸ್ಕರ ಮಾತ್ರ ಈಚೆ ಇರುವಂಥದ್ದು. ಆದರೆ ಆಕೆಯ ಮೇಲೆ ದೌರ್ಜನ್ಯ ನಡೆದಿರೋದು ನಿಜ, ಕ್ರೌರ್ಯ ನಡೆದಿರೋದು ನಿಜ. ಆ ಧರ್ಮಸ್ಥಳದ ಸುತ್ತಮುತ್ತಲಲ್ಲಿ ಒಂದಷ್ಟು ಅನಾಹುತಗಳು, ಅನಾಚಾರಗಳು ನಡೆದಿರೋದಕ್ಕೆ ಸಾಕ್ಷಿಗಳು ಸಿಕ್ಕಿರೋದು ನಿಜ. ಅದು ನಿಜವೇ ಆದಲ್ಲಿ ಈ ಪ್ರಕರಣಕ್ಕೆ ಮತ್ತೊಂದು ಪುಷ್ಟಿ ಸಿಕ್ಕಿ ಈ SITಯ ತನಿಖೆಯ ಈ ಆದೇಶಗಳು ಬರುವಂಥ ಸಂದರ್ಭಕ್ಕೋಸ್ಕರ ಒಂದಷ್ಟು ಕಣ್ಣುಗಳು ಕಾಯ್ತಾ ಇದ್ದಾವೆ. ಸತ್ತು ಹೋಗಿರುವಂಥ ಒಂದಷ್ಟು ಆತ್ಮಗಳು ಕಾಯ್ತಾ ಇದ್ದಾವೆ. ತೃಪ್ತಿಗೋಸ್ಕರ, ಆತ್ಮಕ್ಕೋಸ್ಕರ. ಈ ತನಿಖೆ ಹಂತದಲ್ಲಿ ಯಾರ ಕಣ್ಣೂ ಬೀಳದೇ ಇರಲಿ, ಯಾರ ಕೈಗಳು ಕೆಲಸ ಮಾಡದೇ ಇರಲಿ, ಮಂಜುನಾಥನ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿರುವಂಥವರಾದರೆ ಇಲ್ಲೊಂದು ನ್ಯಾಯದ ನಿರೀಕ್ಷೆ ಇರುತ್ತೆ. ಆ ಭಾಗದಲ್ಲಿ ನ್ಯಾಯದೇವತೆ ಅಂತಲೇ ಹೇಳಿಸ್ಕೊಂಡಿರುವಂಥ ದೇವರ ಶಕ್ತಿ ಮೂಲಕನೂ ಕೂಡ ಒಂದಷ್ಟು ಪ್ರೇರೇಪಣೆ ಸಿಗಬೇಕಾಗಿದೆ. ಇಲ್ಲೆಲ್ಲನೂ ಲೆಕ್ಕಾಚಾರ ಹಾಕ್ಕೊಂಡ್ರೆ ಈ ಸೌಜನ್ಯ ಮತ್ತು ಆ ಬಂಗ್ಲಾ ಗುಡ್ಡದಲ್ಲಿರುವಂಥ ಅನಾಥ ಶವಗಳಿಗೆ ಒಂದು ಮಗ್ಗಲು ಬದಲಿಸುವಂಥ ಪ್ರಯತ್ನ ಆಗ್ಬೋದು. ಇದು ಇಲ್ಲಿಂದ ಆಚೆಗೆ ಅಲ್ಲಿ ಏನೇನು ನಡೆದಿದವೋ ಅನಾಚಾರಗಳಿಗೆ ಒಂದು ನಾಂದಿ ಆಗ್ಬೋದು ಅಷ್ಟೇ. ಅಲ್ಲೇನಾದರೂ ನಿಜವಾಗ್ಲೂ ನಡೆದಿದ್ದರೆ ಈ ಪ್ರಕರಣದಿಂದ ಶುರುವಾಗುತ್ತೆ. ಇದು ಅಂತ್ಯ ಅಲ್ಲ, ಇದು ಆರಂಭ ಆಗ್ಬೋದು. ಒಂದಷ್ಟು ಈಚೆ ಬರುವಂಥ ಪ್ರಯತ್ನ ಆಗ್ಬೋದು. ಹಾಗಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.